ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಇದ್ದಾರೆ ವೀರೇಶ್ ಅಂಬೆ. ಈ 13ನೇ ಪಾಯಿಂಟ್ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ ಪಾಯಿಂಟ್. ಈಗಾಗಲೇ ಎಸ್ಐಟಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. 13ನೇ ಪಾಯಿಂಟ್ ಶೋಧಕ್ಕೆ ಎಸ್ಐಟಿ ರೆಡಿ. 13ನೇ ಪಾಯಿಂಟ್ ಬಳಿ ಹಿಟಾಚಿಯನ್ನ ಈಗ ಎಸ್ಐಟಿ ಅಧಿಕಾರಿಗಳು ಕರೆಸಿಕೊಂಡಿದ್ದಾರೆ. ಸಮಾಧಿಯ ಬಳಿ 13ನೇ ಪಾಯಿಂಟ್ನ ಬಳಿ ಪರದೆಯನ್ನ ಕಟ್ತಾ ಇದ್ದಾರೆ. ಈಗ ಕಾರ್ಮಿಕರು ಗೌಪ್ಯತೆಯನ್ನ ಕಾಪಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಪರದೆಯನ್ನ ಕಟ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. 13ನೇ ಪಾಯಿಂಟ್ ಕೊನೆಗೆ ಈಗಾಗಲೇ ತೋರಿಸಿರುವಂತಹ ಪಾಯಿಂಟ್ಗಳಲ್ಲಿ ಉಳ್ಕೊಂಡಿರುವಂತಹ ಕೊನೆಯ ಪಾಯಿಂಟ್ ಅತಿ ಮುಖ್ಯವಾದ ಪಾಯಿಂಟ್ ಅಂತ ಹೇಳಲಾಗ್ತಾ ಇದೆ. ಅತಿ ನಿರ್ಣಾಯಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಏನು ಸಿಗದೆ ಹೋದಂತಹ ಸಂದರ್ಭದಲ್ಲಿ ಹಾಗಾದ್ರೆ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಇರುವಂತ, ಆ ಪ್ರಶ್ನೆಗೆ ಉತ್ತರಗಳು ಕೂಡ ಇರುವಂತ ಪಾಯಿಂಟ್ 13ನೇ ಪಾಯಿಂಟ್. ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಅಧಿಕಾರಿಗಳು ಮಾಡಿಕೊಂಡ್ರು. ಆ ನಂತರದಲ್ಲಿ ಈಗ ಪರದೆಯನ್ನ ಕಟ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಗೌಪ್ಯತೆಯನ್ನ ಕಾಪಾಡಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪರದೆಯನ್ನ ಕಟ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಹೊರಗಡೆ ಈಗಾಗಲೇ ಹಿಟಾಚಿ ಕೂಡ ಕರೆಸಿಕೊಂಡಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಜಿಪಿಆರ್ ಇಂದ ಈಗಾಗಲೇ ಶೋಧ ಕಾರ್ಯವನ್ನ ನಡೆಸಿದ್ರು. ಆ ರಾಡಾರ್ ಮೂಲಕ ಕಳೆದ ಒಂದಷ್ಟು ನಿಮಿಷಗಳಿಂದಲೂ ಕೂಡ, ನಿನ್ನೆಯೂ ಕೂಡ ಟ್ರಯಲ್ ರನ್ ನಡೆಸಿದ್ರು. ಇವತ್ತು ಕೂಡ ಜಿಪಿಆರ್ ಬಳಕೆ ಮಾಡಿ ಶೋಧವನ್ನ ನಡೆಸಿದ್ರು. ಈಗ ಹಿಟಾಚಿ ಕೂಡ ತರಿಸಿಕೊಂಡಿದ್ದಾರೆ, ಜೊತೆಗೆ ಪರದೆ ಕಟ್ತಾ ಇದ್ದಾರೆ ಸದ್ಯಕ್ಕೆ ಅಲ್ಲಿ. ಹಾಗಾಗಿ ಕುತೂಹಲ ಸಾಕಷ್ಟಿದೆ. ಏನ್ ಮಾಡ್ತಾರೆ, ಮತ್ತೆ ಹಿಟಾಚಿಯನ್ನ ಬಳಸಿ ಅಗಿತಾರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಈಗ ಸದ್ಯಕ್ಕೆ ಅಲ್ಲಿ ಏನಾಗ್ತಾ ಇದೆ? ಶೋಧ ಕಾರ್ಯ ಆರಂಭ ಆಯ್ತಾ? ಜಿಪಿಆರ್ ಏನಾದ್ರೂ ಸಿಗ್ನಲ್ ಕೊಟ್ರೆ ಅಗಿಯೋದು ಅಂತ ಆಯ್ತು. ಜಿಪಿಆರ್ ಹಾಗಾದ್ರೆ ಸಿಗ್ನಲ್ ಕೊಡ್ತಾ, ಯಾಕಂದ್ರೆ ಹಿಟಾಚಿ ಕರ್ಸ್ಕೊಂಡಿದ್ದಾರೆ. ಏನಾಗ್ತಾ ಇದೆ ಸದ್ಯಕ್ಕೆ? ಅಶ್ವಿನಿ, ಬಹಳ ಮಹತ್ವದ ಪಾಯಿಂಟ್ ಆಗಿರುವಂತಹ 13ನೇ ಪಾಯಿಂಟ್ ಅಲ್ಲಿ ಜಿಪಿಆರ್ ಮೂಲಕವಾಗಿ ಶೋಧ ಕಾರ್ಯ ನಡೆದಿರುವಂತದ್ದು. 13 ಪಾಯಿಂಟ್ ಜೊತೆಗೆ 13 ಪಾಯಿಂಟ್ ನ ಆಬದಿ ಕೂಡ ಶೋಧ ಕಾರ್ಯ ನಡೆಸಿರುವಂತದ್ದು. ಬಹಳಷ್ಟು ಸವಾಲಿನ ಪಾಯಿಂಟ್ ಇದಾಗಿತ್ತು. ಬಹಳಷ್ಟು ಎಚ್ಚರಿಕೆಯಿಂದ ಇದರಲ್ಲಿ ಉತ್ಖನನ ನಡೆಸಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದು ಬಳಿಕ ಜಿಪಿಆರ್ ಯಂತ್ರವನ್ನ ಕೂಡ ತರಿಸಿಕೊಂಡಿರುವಂತದ್ದು. ನಿನ್ನೆ ಟ್ರಯಲ್ ನಡೆದಿರುವಂತದ್ದು. ಇವತ್ತು ಜಿಪಿಆರ್ ಯಂತ್ರದ ಮೂಲಕವಾಗಿ ಅಧಿಕೃತ ಶೋಧ ಕಾರ್ಯ ನಡೆದಿರುವಂತದ್ದು. ನೋಡಬಹುದು 13ನೇ ಪಾಯಿಂಟ್ ನಿಂದ ಕೇವಲ ಟೇಪ್ ಕಟ್ಟಿದಂತಹ ಪ್ರದೇಶ ಮಾತ್ರ ಅಲ್ಲದೆ ಆ ಭಾಗಕ್ಕೆ ಸುಮಾರು 50 ಮೀಟರ್ ಆಚೆಯೂ ಕೂಡ ಹೋಗಿ ಏನು ಶೋಧ ಕಾರ್ಯ ನಡೆಸಿರುವಂತದ್ದು. ಎಸ್ಐಟಿ ಅಧಿಕಾರಿಗಳು ಆ ಶೋಧ ಕಾರ್ಯ ನಡೆಸುವಂತಹ ಸಂದರ್ಭದಲ್ಲೇ ಇಲ್ಲಿದ್ರು. ಒಂದು ಶೋಧ ಕಾರ್ಯ ನಡೆಸುವ ಮಧ್ಯದಲ್ಲೇ ಏನು ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರು ಕೂಡ ವಿಸಿಟ್ ನೀಡಿ ಮಾಹಿತಿಗಳನ್ನು ಕೂಡ ಪಡೆದಿರುವಂತದ್ದು. ಎಸ್ಐಟಿ ಅಧಿಕಾರಿಯಾದಂತಹ ಜಿತೇಂದ್ರ ದಯಾಮ್ ಅವರು ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರಿಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ನೀಡಿದ್ರು. ಅಂದ್ರೆ ಈ ಒಂದು ಜಿಪಿಆರ್ ತಂತ್ರಜ್ಞಾನವನ್ನ ಬಳಸಿ ಯಾವ ರೀತಿಯಾಗಿ ಶೋಧ ಕಾರ್ಯ ಮಾಡಲಾಗಿತ್ತು ಮತ್ತೆ ಅದಕ್ಕೆ ಸಂಬಂಧಿಸಿದಂತ ಒಂದಷ್ಟು ಅಪ್ಡೇಟ್ಸ್ ಗಳನ್ನ ಕೂಡ ನೀಡಿರುವಂತದ್ದು. ಈ ಒಂದು ತಂತ್ರಜ್ಞಾನ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿಗಳು, ಜೊತೆಗೆ ಒಂದು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಶೋಧ ಕಾರ್ಯ ನಡೆಸಲಾಗಿತ್ತು ಅನ್ನುವಂತಹ ಮಾಹಿತಿಯನ್ನು ಕೂಡ ಅವರಿಗೆ ಈಗಾಗಲೇ ಜಿತೇಂದ್ರ ದಯಾಮ್ ಅವರು ನೀಡಿರುವಂತದ್ದು. ಸದ್ಯ ಅಧಿಕಾರಿಗಳು ಊಟಕ್ಕೆ ತೆರಳಿರುವಂತದ್ದು. ಸದ್ಯ ವಿರಾಮದ ಟೈಮ್, ಎಲ್ಲರೂ ಆ ಭಾಗದಲ್ಲಿ ಊಟಕ್ಕೆ ತೆರಳಿರುವಂತದ್ದು. ಊಟ ಆದ ಬಳಿಕ ಮತ್ತೆ ಮುಂದೇನು ಅನ್ನುವಂತಹ ಪ್ರಶ್ನೆ ಇರುವಂತದ್ದು. ಸದ್ಯದ ಮಾಹಿತಿ ಪ್ರಕಾರ ಇಲ್ಲಿ ಪತ್ತೆ ಆಗಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಎಸ್ಐಟಿ ಅಧಿಕಾರಿಗಳು ಬಹಳಷ್ಟು ಗೌಪ್ಯತೆಯನ್ನು ಕಾಪಾಡಿಕೊಂಡು ಬಂದಿರುವಂತದ್ದು. ಅಂದ್ರೆ ಈ ಒಂದು ಜಿಪಿಆರ್ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಏನಾಯ್ತು ಅನ್ನುವಂತ ಒಂದು ಸಣ್ಣ ಮಾಹಿತಿ ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಸದ್ಯ ಎಲ್ಲರೂ ಕೂಡ ಊಟದ ವಿರಾಮದ ಕಾರಣವಾಗಿ ಆ ಭಾಗಕ್ಕೆ ಹೋಗಿ ಊಟವನ್ನ ಮಾಡ್ತಾ ಇರುವಂತದ್ದು. ಊಟದ ವಿರಾಮದ ಬಳಿಕ ಮತ್ತೆ ಮುಂದೆ ಏನ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇರುವಂತದ್ದು. ಜೊತೆಗೆ ನೀವು ನೋಡಬಹುದು ಈ ಒಂದು ರಸ್ತೆ, ಈ ಒಂದು 13ನೇ ಪಾಯಿಂಟ್ ನ ಪಕ್ಕದಲ್ಲಿ ರಸ್ತೆ ಹಾದು ಹೋಗುತ್ತೆ. ಆ ರಸ್ತೆಯ ಮೇಲ್ಭಾಗಕ್ಕೆ ಟರ್ಪಾಲ್ ಅನ್ನು ಕೂಡ ಈಗಾಗಲೇ ಕಟ್ಟಿರುವಂತದ್ದು. ಇಲ್ಲಿ ಏನು ಸಿಗದೆ ಇದ್ರೆ ಯಾಕೆ ಟರ್ಪಾಲ್ ಕಟ್ಟಿದ್ರು ಅನ್ನುವಂತ ಒಂದು ಪ್ರಶ್ನೆಯೂ ಕೂಡ ಎದುರಾಗ್ತಾ ಇರುವಂತದ್ದು. ಅಂದ್ರೆ ಆಗ ಶೋಧ ಕಾರ್ಯ ನಡೀತಾ ಇರುವಂತಹ ಟೈಮ್ ಅಲ್ಲಿ ಕಟ್ಟಿದ್ದಲ್ಲ, ಅದು ಇತ್ತೀಚೆಗೆ ಅಂದ್ರೆ ಈ ಕೆಲ ಕ್ಷಣದ ಮುಂದೆ ಅದನ್ನ ಕಟ್ಟಿರುವಂತಹ ಟರ್ಪಾಲ್ ಇದು. ಮತ್ತು ಈ ಒಂದು 13ನೇ
ಪಾಯಿಂಟ್ ನ ಆ ಬದಿಯಲ್ಲಿ ಹಿಟಾಚಿಯನ್ನು ಕೂಡ ನಿಲ್ಲಿಸಿರುವಂತದ್ದು. ಹೀಗಾಗಿ ಒಂದಷ್ಟು ಅನುಮಾನಗಳು ಕೂಡ ಕಾಡ್ತಾ ಇದೆ. ಏನಾದ್ರೂ ಪತ್ತೆ ಆಯ್ತಾ, ಏನಾದ್ರೂ ಹಿಟಾಚಿಯನ್ನು ಬಳಸಿಕೊಂಡು ಉತ್ಖನನ ಮಾಡ್ತಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಮತ್ತು ಕುತೂಹಲ ಇರುವಂತದ್ದು. ಯಾಕಂದ್ರೆ 13ನೇ ಪಾಯಿಂಟ್ ಅನ್ನಂತೂ ಬಹಳಷ್ಟು ಕುತೂಹಲದ ಪಾಯಿಂಟ್ ಆಗಿತ್ತು. ಈ ಒಂದು ಪಾಯಿಂಟ್ ನನ್ನು ಯಾವ ರೀತಿ ಉತ್ಖನನ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳಷ್ಟು ಚರ್ಚೆ ನಡೆದಿತ್ತು. ಆ ಬಳಿಕ ಜಿಪಿಆರ್ ತಂತ್ರಜ್ಞಾನದ ಮೊರೆ ಹೋಗಲಾಗಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಆತ ವಿಚಾರಣೆ ಸಂದರ್ಭದಲ್ಲಿ 13ನೇ ಪಾಯಿಂಟ್ ಏನಿದೆ, ಈ ಭಾಗದಲ್ಲಿ ಸಾಕಷ್ಟು ಶವಗಳನ್ನು ಹೂತಿಕ್ಕಿದ್ದೇನೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನೀಡಿದ್ದ. ಹೀಗಾಗಿ 13ನೇ ಪಾಯಿಂಟ್ ಉತ್ಖನನವನ್ನ ಜಿಪಿಆರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಮಾಡುವುದನ್ನ ನಿರ್ಧರಿಸಿ ಇವತ್ತು ಜಿಪಿಆರ್ ತಂತ್ರಜ್ಞಾನ ಬಂದಿರುವಂತದ್ದು, ಶೋಧ ಕಾರ್ಯ ಕೂಡ ನಡೆಸಿರುವಂತದ್ದು. ಸದ್ಯ ಅಧಿಕಾರಿಗಳು ವಿರಾಮಕ್ಕೆ ತೆರಳಿರುವಂತದ್ದು. ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಅಶ್ವಿನಿ. ದಿನೇಶ್, ಈಗ ಇಲ್ಲಿ ಜಿಪಿಆರ್ ಬಳಕೆ ಮಾಡಿರೋದೇ ಅಲ್ಲಿ ಉತ್ಖನನ ನಡೆಸೋದಕ್ಕೆ, ಅಗಿಯೋದಕ್ಕೆ ಆಗಲ್ಲ ಅನ್ನುವಂತ ಕಾರಣಕ್ಕಾಗಿ ಅಲ್ಲಿ ಅಣೆಕಟ್ಟಿದೆ ಅಂತ ಹೇಳಿದ್ರು. 2 ವಿದ್ಯುತ್ ಕಂಬಗಳಿದೆ ಅನ್ನುವಂತ ವಿಚಾರ, ಸೂಕ್ಷ್ಮ ಪ್ರದೇಶ ಅನ್ನುವಂತ ವಿಚಾರ. ಅಷ್ಟಿದ್ರೂ ಕೂಡ ಹಿಟಾಚಿ ಕೂಡ ಇದೆ, ಕಾರ್ಮಿಕರು ಕೂಡ ಇದ್ದಾರೆ. ಜಿಪಿಆರ್ ಅಲ್ಲಿ ಹಾಗಾದ್ರೆ ಸಿಗ್ನಲ್ ತೋರಿಸಿದ್ಯಾ ಅನ್ನುವಂತ ಪ್ರಶ್ನೆ, ಅದರ ಬಗ್ಗೆ ಕೂಡ ಗೌಪ್ಯತೆ ಇದೆ. ಒಂದ್ ರೀತಿಯಲ್ಲಿ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ, ಒಂದ್ ರೀತಿಯಲ್ಲಿ ಕನ್ಫ್ಯೂಷನ್ಸ್ ಇದೆ. ಕ್ಲಾರಿಟಿಯನ್ನ ಕೊಡೋದಾದ್ರೆ ದಿನೇಶ್. ಹೌದು ಅಶ್ವಿನಿ, ಈ ಒಂದು ಜಿಪಿಆರ್ ಯಂತ್ರದ ಮೂಲಕವಾಗಿ ಭಾರಿ ಶೋಧ ನಡೆಸಲಾಗಿತ್ತು. 13ನೇ ಪಾಯಿಂಟ್ ಮಾತ್ರ ಅಲ್ಲದೆ ಆ ಭಾಗದಲ್ಲೂ ಕೂಡ ಒಂದಷ್ಟು ಶೋಧ ಕಾರ್ಯ ಕೂಡ ನಡೆದಿರುವಂತದ್ದು. ಸುಮಾರು 1-1.5 ಗಂಟೆ ವೇಳೆಗಾಗಲೇ ಜಿಪಿಆರ್ ಯಂತ್ರದ ಮೂಲಕ ಶೋಧ ಕಾರ್ಯ ಆರಂಭವಾಗಿ ಬಳಿಕ 2:30 ತನಕ ಕೂಡ ಶೋಧ ಕಾರ್ಯ ನಡೆಸಲಾಗಿತ್ತು. ಆದರೆ ಯಾವುದೇ ರೀತಿಯಾಗಿ ಕಳೆಬರ ಪತ್ತೆ ಆಗಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಸದ್ಯ ಅಧಿಕಾರಿಗಳು ಊಟದ ವಿರಾಮಕ್ಕೂ ಕೂಡ ತೆರಳಿರುವಂತದ್ದು. ಜೊತೆಗೆ ಆ ಒಂದು ಜಿಪಿಆರ್ ಯಂತ್ರ ಏನಿದೆ ಅದನ್ನ ಈಗಾಗಲೇ ಪ್ಯಾಕಿಂಗ್ ಕೂಡ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಮತ್ತು ಈ ಒಂದು ಹಿಟಾಚಿ ಬಂದ ಕಾರಣ ಏನಂದ್ರೆ ಒಂದಷ್ಟು ಪ್ರೊಸೀಜರ್ಗಳು ಕೂಡ ಇರುತ್ತೆ, ಒಂದಷ್ಟು ಕಡೆಗಳಲ್ಲಿ ಉತ್ಖನನದ ಪ್ರೊಸೀಜರ್ ಇರುತ್ತೆ, ಅದನ್ನು ಮಾಡ್ತಾರೆ ಅನ್ನುವಂತ ಒಂದಷ್ಟು ಸಣ್ಣ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಸದ್ಯ ಅಧಿಕಾರಿಗಳು ಊಟದ ವಿರಾಮಕ್ಕೆ ತೆರಳಿರುವಂತದ್ದು. ಆ ಭಾಗದಲ್ಲಿ ಊಟ ಮಾಡ್ತಾ ಇರುವಂತದ್ದು. ಊಟದ ಬಳಿಕ ಯಾವ ರೀತಿಯಾದಂತಹ ತೀರ್ಮಾನ ಕೈಗೊಳ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಸದ್ಯ ಆ ಭಾಗದಿಂದ ರಸ್ತೆಯಲ್ಲಿ ಆ ಒಂದು ಟರ್ಪಲ್ ಕಟ್ಟುವಂತ ವ್ಯವಸ್ಥೆಯನ್ನು ಮಾಡಿರುವಂತದ್ದು. ಜೆಸಿಬಿ ಕೂಡ ಹತ್ತಿರದಲ್ಲೇ ಇದೆ. ಸದ್ಯ ಯಾವುದೇ ರೀತಿಯಾದಂತಹ ಕಳೆಬರ ಪತ್ತೆ ಆಗಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಅಶ್ವಿನಿ. ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಇದ್ದಾರೆ ವೀರೇಶ್ ಅಂಬಿ. ಈ 13ನೇ ಪಾಯಿಂಟ್ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ ಪಾಯಿಂಟ್. ಈಗಾಗಲೇ ಎಸ್ಐಟಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. 13ನೇ ಪಾಯಿಂಟ್ ಶೋಧಕ್ಕೆ ಎಸ್ಐಟಿ ರೆಡಿ. 13ನೇ ಪಾಯಿಂಟ್ ಬಳಿ ಹಿಟಾಚಿಯನ್ನ ಈಗ ಎಸ್ಐಟಿ ಅಧಿಕಾರಿಗಳು ಕರೆಸಿಕೊಂಡಿದ್ದಾರೆ. ಸಮಾಧಿಯ ಬಳಿ 13ನೇ ಪಾಯಿಂಟ್ ಬಳಿ ಪರದೆಯನ್ನ ಕಟ್ತಾ ಇದ್ದಾರೆ. ಈಗ ಕಾರ್ಮಿಕರು ಗೌಪ್ಯತೆಯನ್ನ ಕಾಪಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಪರದೆಯನ್ನ ಕಟ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. 13ನೇ ಪಾಯಿಂಟ್ ಕೊನೆಗೆ ಈಗಾಗಲೇ ತೋರಿಸಿರುವಂತಹ ಪಾಯಿಂಟ್ಗಳಲ್ಲಿ ಉಳ್ಕೊಂಡಿರುವಂತಹ ಕೊನೆಯ ಪಾಯಿಂಟ್ ಅತಿ ಮುಖ್ಯವಾದ ಪಾಯಿಂಟ್ ಅಂತ ಹೇಳಲಾಗ್ತಾ ಇದೆ. ಅತಿ ನಿರ್ಣಾಯಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಏನು ಸಿಗದೆ ಹೋದಂತಹ ಸಂದರ್ಭದಲ್ಲಿ ಹಾಗಾದ್ರೆ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಇರುವಂತ, ಆ ಪ್ರಶ್ನೆಗೆ ಉತ್ತರಗಳು ಕೂಡ ಇರುವಂತ ಪಾಯಿಂಟ್ 13ನೇ ಪಾಯಿಂಟ್. ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಅಧಿಕಾರಿಗಳು ಮಾಡಿಕೊಂಡ್ರು. ಆ ನಂತರದಲ್ಲಿ ಈಗ ಪರದೆಯನ್ನ ಕಟ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಗೌಪ್ಯತೆಯನ್ನ ಕಾಪಾಡಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪರದೆಯನ್ನ ಕಟ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಹೊರಗಡೆ ಈಗಾಗಲೇ ಹಿಟಾಚಿ ಕೂಡ ಕರೆಸಿಕೊಂಡಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಜಿಪಿಆರ್ ಇಂದ ಈಗಾಗಲೇ ಶೋಧ ಕಾರ್ಯವನ್ನ ನಡೆಸಿದ್ರು. ಆ ರಾಡಾರ್ ಮೂಲಕ ಕಳೆದ ಒಂದಷ್ಟು ನಿಮಿಷಗಳಿಂದಲೂ ಕೂಡ, ನಿನ್ನೆಯೂ ಕೂಡ ಟ್ರಯಲ್ ರನ್ ನಡೆಸಿದ್ರು. ಇವತ್ತು ಕೂಡ ಜಿಪಿಆರ್ ಬಳಕೆ ಮಾಡಿ ಶೋಧವನ್ನ ನಡೆಸಿದ್ರು. ಈಗ ಹಿಟಾಚಿ ಕೂಡ ತರಿಸಿಕೊಂಡಿದ್ದಾರೆ, ಜೊತೆಗೆ ಪರದೆ ಕಟ್ತಾ ಇದ್ದಾರೆ ಸದ್ಯಕ್ಕೆ ಅಲ್ಲಿ. ಹಾಗಾಗಿ ಕುತೂಹಲ ಸಾಕಷ್ಟಿದೆ. ಏನ್ ಮಾಡ್ತಾರೆ, ಮತ್ತೆ ಹಿಟಾಚಿಯನ್ನ ಬಳಸಿ ಅಗಿತಾರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಈಗ ಸದ್ಯಕ್ಕೆ ಅಲ್ಲಿ ಏನಾಗ್ತಾ ಇದೆ? ಶೋಧ ಕಾರ್ಯ ಆರಂಭ ಆಯ್ತಾ? ಜಿಪಿಆರ್ ಏನಾದ್ರೂ ಸಿಗ್ನಲ್ ಕೊಟ್ರೆ ಅಗಿಯೋದು ಅಂತ ಇತ್ತು. ಜಿಪಿಆರ್ ಹಾಗಾದ್ರೆ ಸಿಗ್ನಲ್ ಕೊಡ್ತಾ, ಯಾಕಂದ್ರೆ ಹಿಟಾಚಿ ಕರ್ಸ್ಕೊಂಡಿದ್ದಾರೆ. ಏನಾಗ್ತಾ ಇದೆ ಸದ್ಯಕ್ಕೆ?
ಅಶ್ವಿನಿ, ಬಹಳ ಮಹತ್ವದ ಪಾಯಿಂಟ್ ಆಗಿರುವಂತಹ 13ನೇ ಪಾಯಿಂಟ್ ಅಲ್ಲಿ ಜಿಪಿಆರ್ ಮೂಲಕವಾಗಿ ಶೋಧ ಕಾರ್ಯ ನಡೆದಿರುವಂತದ್ದು. 13 ಪಾಯಿಂಟ್ ಜೊತೆಗೆ 13 ಪಾಯಿಂಟ್ ನ ಆ ಬದಿಯೂ ಕೂಡ ಶೋಧ ಕಾರ್ಯ ನಡೆಸಿರುವಂತದ್ದು. ಬಹಳಷ್ಟು ಸವಾಲಿನ ಪಾಯಿಂಟ್ ಇದಾಗಿತ್ತು. ಬಹಳಷ್ಟು ಎಚ್ಚರಿಕೆಯಿಂದ ಇದರಲ್ಲಿ ಉತ್ಖನನ ನಡೆಸಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದು ಬಳಿಕ ಜಿಪಿಆರ್ ಯಂತ್ರವನ್ನ ಕೂಡ ತರಿಸಿಕೊಂಡಿರುವಂತದ್ದು. ನಿನ್ನೆ ಟ್ರಯಲ್ ನಡೆದಿರುವಂತದ್ದು. ಇವತ್ತು ಜಿಪಿಆರ್ ಯಂತ್ರದ ಮೂಲಕವಾಗಿ ಅಧಿಕೃತ ಶೋಧ ಕಾರ್ಯ ನಡೆದಿರುವಂತದ್ದು. ನೋಡಬಹುದು 13ನೇ ಪಾಯಿಂಟ್ ನಿಂದ ಕೇವಲ ಟೇಪ್ ಕಟ್ಟಿದಂತಹ ಪ್ರದೇಶ ಮಾತ್ರ ಅಲ್ಲದೆ ಆ ಭಾಗಕ್ಕೆ ಸುಮಾರು 50 ಮೀಟರ್ ಆಚೆಯೂ ಕೂಡ ಹೋಗಿ ಏನು ಶೋಧ ಕಾರ್ಯ ನಡೆಸಿರುವಂತದ್ದು. ಎಸ್ಐಟಿ ಅಧಿಕಾರಿಗಳು ಆ ಶೋಧ ಕಾರ್ಯ ನಡೆಸುವಂತಹ ಸಂದರ್ಭದಲ್ಲಿ ಇಲ್ಲಿದ್ರು. ಒಂದು ಶೋಧ ಕಾರ್ಯ ನಡೆಸುವ ಮಧ್ಯದಲ್ಲೇ ಏನೋ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರು ಕೂಡ ವಿಸಿಟ್ ನೀಡಿ ಮಾಹಿತಿಗಳನ್ನು ಕೂಡ ಪಡೆದಿರುವಂತದ್ದು. ಎಸ್ಐಟಿ ಅಧಿಕಾರಿಯಾದಂತಹ ಜಿತೇಂದ್ರ ದಯಾಮ್ ಅವರು ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರಿಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ನೀಡಿದ್ರು. ಅಂದ್ರೆ ಈ ಒಂದು ಜಿಪಿಆರ್ ತಂತ್ರಜ್ಞಾನವನ್ನ ಬಳಸಿ ಯಾವ ರೀತಿಯಾಗಿ ಶೋಧ ಕಾರ್ಯ ಮಾಡಲಾಗಿತ್ತು ಮತ್ತೆ ಅದಕ್ಕೆ ಸಂಬಂಧಿಸಿದಂತ ಒಂದಷ್ಟು ಅಪ್ಡೇಟ್ಸ್ ಗಳನ್ನ ಕೂಡ ನೀಡಿರುವಂತದ್ದು. ಈ ಒಂದು ತಂತ್ರಜ್ಞಾನ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿಗಳು, ಜೊತೆಗೆ ಒಂದು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಶೋಧ ಕಾರ್ಯ ನಡೆಸಲಾಗಿತ್ತು ಅನ್ನುವಂತಹ ಮಾಹಿತಿಯನ್ನು ಕೂಡ ಅವರಿಗೆ ಈಗಾಗಲೇ ಜಿತೇಂದ್ರ ದಯಾಮ್ ಅವರು ನೀಡಿರುವಂತದ್ದು. ಸದ್ಯ ಅಧಿಕಾರಿಗಳು ಊಟಕ್ಕೆ ತೆರಳಿರುವಂತದ್ದು. ಸದ್ಯ ವಿರಾಮದ ಟೈಮ್ ಎಲ್ಲರೂ ಆ ಭಾಗದಲ್ಲಿ ಊಟಕ್ಕೆ ತೆರಳಿರುವಂತದ್ದು. ಊಟ ಆದ ಬಳಿಕ ಮತ್ತೆ ಮುಂದೇನು ಅನ್ನುವಂತಹ ಪ್ರಶ್ನೆ ಇರುವಂತದ್ದು. ಸದ್ಯದ ಮಾಹಿತಿ ಪ್ರಕಾರ ಇಲ್ಲಿ ಪತ್ತೆ ಆಗಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಎಸ್ಐಟಿ ಅಧಿಕಾರಿಗಳು ಬಹಳಷ್ಟು ಗೌಪ್ಯತೆಯನ್ನು ಕಾಪಾಡಿಕೊಂಡು ಬಂದಿರುವಂತದ್ದು. ಅಂದ್ರೆ ಈ ಒಂದು ಜಿಪಿಆರ್ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಏನಾಯ್ತು ಅನ್ನುವಂತ ಒಂದು ಸಣ್ಣ ಮಾಹಿತಿ ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಸದ್ಯ ಎಲ್ಲರೂ ಕೂಡ ಊಟದ ವಿರಾಮದ ಕಾರಣವಾಗಿ ಆ ಭಾಗಕ್ಕೆ ಹೋಗಿ ಊಟವನ್ನ ಮಾಡ್ತಾ ಇರುವಂತದ್ದು. ಊಟದ ವಿರಾಮದ ಬಳಿಕ ಮತ್ತೆ ಮುಂದೆ ಏನ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇರುವಂತದ್ದು. ಜೊತೆಗೆ ನೀವು ನೋಡಬಹುದು ಈ ಒಂದು ರಸ್ತೆ, ಈ ಒಂದು 13ನೇ ಪಾಯಿಂಟ್ ನ ಪಕ್ಕದಲ್ಲಿ ರಸ್ತೆ ಹಾದು ಹೋಗುತ್ತೆ. ಆ ರಸ್ತೆಯ ಮೇಲ್ಭಾಗಕ್ಕೆ ಟರ್ಪಾಲ್ ಅನ್ನು ಕೂಡ ಈಗಾಗಲೇ ಕಟ್ಟಿರುವಂತದ್ದು. ಇಲ್ಲಿ ಏನು ಸಿಗದೆ ಇದ್ರೆ ಯಾಕೆ ಟರ್ಪಾಲ್ ಕಟ್ಟಿದ್ರು ಅನ್ನುವಂತ ಒಂದು ಪ್ರಶ್ನೆಯೂ ಕೂಡ ಎದುರಾಗ್ತಾ ಇರುವಂತದ್ದು. ಅಂದ್ರೆ ಆಗ ಶೋಧ ಕಾರ್ಯ ನಡೀತಾ ಇರುವಂತಹ ಟೈಮ್ ಅಲ್ಲಿ ಕಟ್ಟಿದ್ದಲ್ಲ, ಅದು ಇತ್ತೀಚೆಗೆ ಅಂದ್ರೆ ಈ ಕೆಲ ಕ್ಷಣದ ಮುಂದೆ ಅದನ್ನ ಕಟ್ಟಿರುವಂತಹ ಟರ್ಪಾಲ್ ಇದು. ಮತ್ತು ಈ ಒಂದು 13ನೇ ಪಾಯಿಂಟ್ ನ ಆ ಬದಿಯಲ್ಲಿ ಹಿಟಾಚಿಯನ್ನು ಕೂಡ ನಿಲ್ಲಿಸಿರುವಂತದ್ದು. ಹೀಗಾಗಿ ಒಂದಷ್ಟು ಅನುಮಾನಗಳು ಕೂಡ ಕಾಡ್ತಾ ಇದೆ. ಏನಾದ್ರೂ ಪತ್ತೆ ಆಯ್ತಾ, ಏನಾದ್ರೂ ಹಿಟಾಚಿಯನ್ನು ಬಳಸಿಕೊಂಡು ಉತ್ಖನನ ಮಾಡ್ತಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಮತ್ತು ಕುತೂಹಲ ಇರುವಂತದ್ದು. ಯಾಕಂದ್ರೆ 13ನೇ ಪಾಯಿಂಟ್ ಅನ್ನಂತೂ ಬಹಳಷ್ಟು ಕುತೂಹಲದ ಪಾಯಿಂಟ್ ಆಗಿತ್ತು. ಈ ಒಂದು ಪಾಯಿಂಟ್ ಅನ್ನು ಯಾವ ರೀತಿ ಉತ್ಖನನ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳಷ್ಟು ಚರ್ಚೆ ನಡೆದಿತ್ತು. ಆ ಬಳಿಕ ಜಿಪಿಆರ್ ತಂತ್ರಜ್ಞಾನದ ಮೊರೆ ಹೋಗಲಾಗಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಆತ ವಿಚಾರಣೆ ಸಂದರ್ಭದಲ್ಲಿ 13ನೇ ಪಾಯಿಂಟ್ ಏನಿದೆ ಈ ಭಾಗದಲ್ಲಿ ಸಾಕಷ್ಟು ಶವಗಳನ್ನು ಹೂತಿಕ್ಕಿದ್ದೇನೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನೀಡಿದ್ದ. ಹೀಗಾಗಿ 13ನೇ ಪಾಯಿಂಟ್ ಉತ್ಖನನವನ್ನ ಜಿಪಿಆರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಮಾಡುವುದನ್ನ ನಿರ್ಧರಿಸಿ ಇವತ್ತು ಜಿಪಿಆರ್ ತಂತ್ರಜ್ಞಾನ ಬಂದಿರುವಂತದ್ದು. ಶೋಧ ಕಾರ್ಯ ಕೂಡ ನಡೆಸಿರುವಂತದ್ದು. ಸದ್ಯ ಅಧಿಕಾರಿಗಳು ವಿರಾಮಕ್ಕೆ ತೆರಳಿರುವಂತದ್ದು. ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ ಅಶ್ವಿನಿ. ದಿನೇಶ್, ಈಗ ಇಲ್ಲಿ ಜಿಪಿಆರ್ ಬಳಕೆ ಮಾಡಿರೋದೇ ಅಲ್ಲಿ ಉತ್ಖನನ ನಡೆಸೋದಕ್ಕೆ ಅಗಿಯೋದಕ್ಕೆ ಆಗಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅಲ್ಲಿ ಅಣೆಕಟ್ಟಿದೆ ಅಂತ ಹೇಳಿದ್ರು. 2 ವಿದ್ಯುತ್ ಕಂಬಗಳಿದೆ ಅನ್ನುವಂಥ ವಿಚಾರ, ಸೂಕ್ಷ್ಮ ಪ್ರದೇಶ ಅನ್ನುವಂತ ವಿಚಾರ. ಅಷ್ಟಿದ್ರೂ ಕೂಡ ಹಿಟಾಚಿ ಕೂಡ ಇದೆ, ಕಾರ್ಮಿಕರು ಕೂಡ ಇದ್ದಾರೆ. ಜಿಪಿಆರ್ ಅಲ್ಲಿ ಹಾಗಾದ್ರೆ ಸಿಗ್ನಲ್ ತೋರಿಸಿದ್ಯಾ ಅನ್ನುವಂತ ಪ್ರಶ್ನೆ, ಅದರ ಬಗ್ಗೆ ಕೂಡ ಗೌಪ್ಯತೆ ಇದೆ. ಒಂದ್ ರೀತಿಯಲ್ಲಿ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ, ಒಂದ್ ರೀತಿಯಲ್ಲಿ ಕನ್ಫ್ಯೂಷನ್ಸ್ ಇದೆ. ಕ್ಲಾರಿಟಿಯನ್ನ ಕೊಡೋದಾದ್ರೆ ದಿನೇಶ್. ಹೌದು ಅಶ್ವಿನಿ, ಈ ಒಂದು ಜಿಪಿಆರ್ ಯಂತ್ರದ ಮೂಲಕವಾಗಿ ಭಾರಿ ಶೋಧ ನಡೆಸಲಾಗಿತ್ತು. 13ನೇ ಪಾಯಿಂಟ್ ಮಾತ್ರ ಅಲ್ಲದೆ ಆ ಭಾಗದಲ್ಲೂ ಕೂಡ ಒಂದಷ್ಟು ಶೋಧ ಕಾರ್ಯ ಕೂಡ ನಡೆದಿರುವಂತದ್ದು. ಸುಮಾರು 1-1.5 ಗಂಟೆ ವೇಳೆಗಾಗಲೇ ಜಿಪಿಆರ್ ಯಂತ್ರದ ಮೂಲಕ ಶೋಧ ಕಾರ್ಯ ಆರಂಭವಾಗಿ ಬಳಿಕ 2:30 ತನಕ ಕೂಡ ಶೋಧ ಕಾರ್ಯ ನಡೆಸಲಾಗಿತ್ತು. ಆದರೆ ಯಾವುದೇ ರೀತಿಯಾಗಿ ಕಳೆಬರ ಪತ್ತೆ ಆಗಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಸದ್ಯ ಅಧಿಕಾರಿಗಳು ಊಟದ ವಿರಾಮಕ್ಕೂ ಕೂಡ ತೆರಳಿರುವಂತದ್ದು. ಜೊತೆಗೆ ಆ ಒಂದು ಜಿಪಿಆರ್ ಯಂತ್ರ ಏನಿದೆ ಅದನ್ನ ಈಗಾಗಲೇ ಪ್ಯಾಕಿಂಗ್ ಕೂಡ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಮತ್ತು ಈ ಒಂದು ಹಿಟಾಚಿ ಬಂದ ಕಾರಣ ಏನಂದ್ರೆ ಒಂದಷ್ಟು ಪ್ರೊಸೀಜರ್ಗಳು ಕೂಡ ಇರುತ್ತೆ. ಒಂದಷ್ಟು ಕಡೆಗಳಲ್ಲಿ ಉತ್ಖನನದ ಪ್ರೊಸೀಜರ್ ಇರುತ್ತೆ, ಅದನ್ನು ಮಾಡ್ತಾರೆ ಅನ್ನುವಂತ ಒಂದಷ್ಟು ಸಣ್ಣ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಒಟ್ಟಿನಲ್ಲಿ
ಸದ್ಯ ಅಧಿಕಾರಿಗಳು ಊಟದ ವಿರಾಮಕ್ಕೆ ತೆರಳಿರುವಂತದ್ದು. ಆ ಭಾಗದಲ್ಲಿ ಊಟ ಮಾಡ್ತಾ ಇರುವಂತದ್ದು. ಊಟದ ಬಳಿಕ ಯಾವ ರೀತಿಯಾದಂತಹ ತೀರ್ಮಾನ ಕೈಗೊಳ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಸದ್ಯ ಆ ಭಾಗದಿಂದ ರಸ್ತೆಯಲ್ಲಿ ಆ ಒಂದು ಟರ್ಪಲ್ ಕಟ್ಟುವಂತ ವ್ಯವಸ್ಥೆಯನ್ನು ಮಾಡಿರುವಂತದ್ದು. ಜೆಸಿಬಿ ಕೂಡ ಹತ್ತಿರದಲ್ಲೇ ಇದೆ. ಸದ್ಯ ಯಾವುದೇ ರೀತಿಯಾದಂತಹ ಕಳೆಬರ ಪತ್ತೆ ಆಗಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಅಶ್ವಿನಿ. ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.